ಹಾಯ್ ಫ್ರೆಂಡ್ಸ್, ಇವತ್ತು ನಾನು ರವೆ ಉಂಡೆನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈಗ ಬಾಣಲಿನ ಇಟ್ಟಿದ್ದೀನಿ, ಅದಕ್ಕೀಗ ತುಪ್ಪನ ಸೇರಿಸ್ಕೊಳ್ಳೋಣ. ನಾವು ನೋಡಿ, ಅದು ಒಂದು ಮೀಡಿಯಮ್ ಬೌಲ್ ಬರುತ್ತಲ್ಲ, ಆ ಮೀಡಿಯಮ್ ಬೌಲಿಂದ ಒಂದು ಬೌಲು ತುಪ್ಪನ ತೊಗೊಂಡಿದ್ದೀನಿ ನಾನು. ಈಗ ರವೆ ಉಂಡೆ ಮಾಡೋದಕ್ಕೆ ಚಿರೋಟಿ ರವೆ ಅರ್ಧ ಕಿಲೋ ತೊಗೊಂಡಿದ್ದೀನಿ. ಈಗ ನಾವು ಇದನ್ನು ತುಪ್ಪ ಬಿಸಿಯಾಗಿದೆ, ಈಗ ಇದರಲ್ಲಿ ಸೇರಿಸ್ಕೊಳ್ಳೋಣ. ನಾವು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ನೀಟಾಗಿ ಇದನ್ನು ಹುರ್ಕೋಬೇಕು ನಾವು. ಇದಕ್ಕೆ ಪಾಕದ ಅವಶ್ಯಕತೆ ಇಲ್ಲ. ನಾನು ರವೆ ಎಷ್ಟು ತೊಗೊಂಡಿದ್ದೀನೋ ಶುಗರ್ ಕೂಡ ಅಷ್ಟೇ ತೊಗೋತೀನಿ. ಅದು ಶುಗರ್ನ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಈಗ ನಾನು ಶುಗರ್ನ ಪುಡಿ ಮಾಡ್ಕೊಂಬರ್ತೀನಿ. ಇದೊಂದು ಸ್ವಲ್ಪ ರೋಸ್ಟ್ ಆಗಲಿ. ಲೋ ಫ್ಲೇಮಲ್ಲೇ ಇಟ್ಟಿರಿ. ಹೈ ಫ್ಲೇಮ್ ಇಟ್ಟರೆ ಸುಟ್ಟು ಹೋಗುತ್ತೆ, ಆಮೇಲೆ ನಿಮಗೆ ಗೊತ್ತಾಗಲ್ಲ. ಅದು ಲೋ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ನಾವು ಶುಗರ್ ಪೌಡ್ರ್ ಮಾಡ್ಕೊಂಬರೋಣ. ನೋಡಿ, ಇಲ್ಲಿ ನಾನು ಯಾವ ಬೌಲಿಂದ ರವೆ ತೊಗೊಂಡಿದ್ದೀನೋ ಅರ್ಧ ಕಿಲೋ, ಅದೇ ಬೌಲಿಂದ ನಾನು ಶುಗರ್ನ ತೊಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ ನಾನು. ಈಗ ಇದನ್ನು ಸಾಫ್ಟ್ ಪೌಡ್ರ್ ಮಾಡ್ಕೊಂಬರೋಣ. ನೋಡಿ, ಇಲ್ಲಿ ನಾನು ಶುಗರ್ನ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ. ಈಗ ನಾವು ರವೆನ ನೋಡ್ಕೊಳ್ಳೋಣ, ಫ್ರೈ ಆಗಿದೆಯಾ ಅಂತ. ಇಲ್ಲ, ಇನ್ನೂ ಆಗಿಲ್ಲ, ಇನ್ನೊಂದು ಸ್ವಲ್ಪ ಆಗಬೇಕು. ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡೋಣ. ಇದು ತುಪ್ಪದಲ್ಲೇ ಸ್ವಲ್ಪ ಫ್ರೈ ಆಗಬೇಕು, ಇಲ್ಲ ಅಂದರೆ ಅದು ಒಂಥರ ಹಸಿ ವಾಸನೆ. ಮತ್ತು ನೀಟಾಗಿ ಅದು ನಾವು ಶುಗರ್ ಬೇಗ ಹಾಕಿಬಿಟ್ರೆ ಏನಾಗುತ್ತೆ ನೋಡಿ, ಅದು ನಾವು ಬೇಗ ಶುಗರ್ ಹಾಕಿಬಿಟ್ರೆ ಬೇಯೋದಿಲ್ಲ ಅದು. ಅದಕ್ಕೆ ಈಗ ಈಗಲೇ ಹಾಕಿಲ್ಲ ನಾನು ಶುಗರು. ಅದನ್ನು ಇನ್ನೂ ರವೆ ಫ್ರೈ ಆಗಲಿ ಅಂತ ಇನ್ನೂ ಮಿಕ್ಸ್ ಮಾಡ್ತಿದ್ದೀನಿ. ಅದು ನೀಟಾಗಿ ಬಾಯ್ಲ್ ಆಗಬೇಕು ರವೆ ಎಲ್ಲ. ಅದು ನೀಟಾಗಿ ಬೆಂದ್ರೇ ಶುಗರ್ ಹಾಕಿದ್ರೆ ಆವಾಗ ಇನ್ನೂ ಚೆನ್ನಾಗಿದಾಗುತ್ತೆ. ಇಲ್ಲ ಅಂದರೆ ಅದು ಒಂಥರ ಹಂಗೆ ಕಚ್ಚ ಅಂತ ಇದಾಗುತ್ತೆ ಬಾಯಲ್ಲಿಟ್ಟರೆ ನಾವು ರವೆ. ಅದು ನೀಟಾಗಿ ಬಾಯ್ಲ್ ಆಗಬೇಕು, ರವೆ ಎಲ್ಲ ನೀಟಾಗಿ ಬೇಯಬೇಕು. ತುಪ್ಪದಲ್ಲೇ ಸ್ವಲ್ಪ ನಾವು ಫ್ರೈ ಮಾಡೋಣ. ಈ ಥರ ನೀವು ಅಲ್ಲಾಡ್ತಾನೆ ಇರಬೇಕು. ಸ್ಪೂನ್ನ 2 ನಿಮಿಷಕ್ಕೆ ಒಂದು ಸರಿ ನೀವು ಈ ಥರ ಕೆಳಗೆ ಮೇಲೆ ರವೆನ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಅದೇನಾಗುತ್ತೆ, ಕೆಳಗಡೆ ಸೀತ್ಕೊಳ್ತಾ ಬಂದುಬಿಡುತ್ತೆ, ಸುಟ್ಟು ಹೋಗುತ್ತೆ ಅದು ಕೆಳಗಡೆ. ಓಕೆನಾ? ಈ ಥರನೇ ಸ್ವಲ್ಪ ಫುಲ್ ನೀಟಾಗಿ ಫ್ರೈ ಮಾಡಬೇಕು. ನೋಡಿ, ಇಲ್ಲಿ ನಾನು ಫ್ರೈ ಮಾಡ್ತಿರೋದಕ್ಕೆ ಕೆಳಗಡೆ ಒಂಚೂರು ಅಂಟಿಲ್ಲ. ಇಲ್ಲಿ ನೋಡಿ, ಇವಾಗ ರವೆ ಎಲ್ಲ ನೀಟಾಗಿ ಬೆಂದಿದೆ. ಇದಕ್ಕೆ ನಾವು ಶುಗರ್ ಪೌಡ್ರ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ. ಅದರ ಜೊತೆಗೇ ನಾನು ಏಲಕ್ಕಿ ಪೌಡ್ರನ್ನ ಮಾಡಿಟ್ಕೊಂಡಿನಿ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಈ ಎರಡೂ ಸೇರಿಸ್ಕೊಂಡೀಗ ನೀಟಾಗಿ ಮಿಕ್ಸ್ ಮಾಡೋಣ. ಇಲ್ಲಿ ನೋಡಿ, ನಾನು ಶುಗರ್ ಪೌಡ್ರು ಮತ್ತು ರವೆ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಆಗಿದೆ ಇದು. ಇದಕ್ಕೀಗ ನಿಮ್ಮ ಹತ್ರ ಹಾಲಿನ ಕೆನೆ ಇದ್ದರೆ ಆ್ಯಡ್ ಮಾಡಿದ್ರೆ ಸಾಫ್ಟಾಗಿ ಬರುತ್ತೆ ಅಂತ ನಾನು ಆ್ಯಡ್ ಮಾಡ್ತಿದ್ದೀನಿ. ಇದ್ದರೆ ಆ್ಯಡ್ ಮಾಡಿ, ಇಲ್ಲ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ, ಈಗ ಇದು ಹಾಲಿನ ಕೆನೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ನಾವು ಹಾಲು ತೊಗೊಂಡಿದ್ದೀನಿ ನಾನು. ಹಾಲನ್ನ ಒಂದೇ ಸರಿ ಹಾಕ್ಕೋಬೇಡಿ ನೀವು. ನಾನು ಸ್ವಲ್ಪ ಹಾಕ್ತಿರೋ ಥರನೇ ನೀವು ಹಂಗೇ ಸ್ವಲ್ಪನೇ ಹಾಕಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ನೋಡ್ತಾ ಇದ್ದೀರಲ್ವ. ನೋಡಿ, ಹಾಲು ಹಾಕಿದ ತಕ್ಷಣ ಎಲ್ಲ ನೀಟಾಗಿದ್ದಾಯಿತು. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಮಿಕ್ಸ್ ಆಗಿದೆ. ಈಗ ಕಾಣಿಸ್ತಿದೆ ಅಲ್ವಾ? ಈ ಥರ ನೀಟಾಗಿ ಮಿಕ್ಸ್ ಆಗಬೇಕು. ಈಗ ಇದು ಶುಗರ್ ಪೌಡ್ರ್ ಹಾಕಿದ್ದೀವಲ್ವ, ಒಂದು 2 ಮಿನಿಟ್ಸ್ ಇದನ್ನು ಆಫ್ ಮಾಡಿ ನಾವು ಇದನ್ನು ಸೈಡಿಗೆ ಇಟ್ಬಿಡೋಣ. ಈಗ ನಾನು ಡ್ರೈ ಫ್ರೂಟ್ಸ್ನ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಈಗ ಒಂದು ಚಿಕ್ಕ ಬಾಣಲಿನ ಇಟ್ಟು ತುಪ್ಪ ಹಾಕಿ ಅದರ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನೋಡಿ, ಇಲ್ಲಿ ತುಪ್ಪ ಬಿಸಿಯಾಗಿದೆ. ಈಗ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋಣ. ಈಗ ಫ್ರೈ ಮಾಡ್ಕೊಳ್ಳೋಣ ಅದನ್ನು. ಇಲ್ಲಿ ನೋಡಿ, ಇವಾಗ ನೀಟಾಗಿ ಫ್ರೈ ಆಗ್ತಿದೆ ಈಗ ಡ್ರೈ ಫ್ರೂಟ್ಸು. ಈಗ ಫ್ರೈ ಆದಮೇಲೆ ನೋಡಿ ಎಲ್ಲ ಆಗಿದೆ. ಈಗ ದ್ರಾಕ್ಷಿ ಎಲ್ಲ ಉಬ್ಬಿಟ್ಟಿದೆ ನೋಡಿ ತುಪ್ಪದಲ್ಲಿ. ಅದು ನಾವು ಜಾಸ್ತಿ ಮಾಡಿಕೊಂಡಷ್ಟು ಇದಾಗ್ಬಿಡುತ್ತೆ.
ಸಾಕೀಗ ಆಗಿದೆ. ಈಗ ಇದನ್ನು ಆಫ್ ಮಾಡಿ ನೋಡಿ. ಇವಾಗ ಇದರಲ್ಲಿ ಈ ಡ್ರೈ ಫ್ರೂಟ್ಸು ಮತ್ತು ತುಪ್ಪನ ಒಂದೇ ಸರಿ ಎಲ್ಲ ಸೇರಿಸ್ಕೊಂಬಿಡೋಣ. ನಾವು ಸೇರಿಸ್ಕೊಂಡೀಗ ಮಿಕ್ಸ್ ಮಾಡ್ತೀನಿ ನಾನು. ನೋಡಿ, ಈಗ ಇದನ್ನು ಒಂದು 5 ಮಿನಿಟ್ಸ್ ನಾವು ಮುಚ್ಚಿಟ್ಬಿಡೋಣ. ಇದನ್ನು ಮುಚ್ಚಿ ಒಂದು 5 ಮಿನಿಟ್ಸು ಬಿಟ್ಬಿಡೋಣ. ರವೆ ಉಂಡೆದು ಇದು ತಣ್ಣಗಾಗಿದೆ ಆಗಲೇ. ಈಗ ಇದನ್ನು ನಾವು ಉಂಡೆ ಕಟ್ಟೋಣ. ಈಗ ನೋಡಿ, ಇದು ನೀಟಾಗಿ ತಣ್ಣಗಾಗಿದೆ. ಈಗ ಇದು ಏನು ಗೊತ್ತಾ, ಬಿಸಿ ಇದ್ದಾಗ ನೀವು ಉಂಡೆ ಕಟ್ಟಕ್ಕೆ ಟ್ರೈ ಮಾಡಿದ್ರೆ ಕೈ ಸುಟ್ಟೋಗುತ್ತೆ ಅಷ್ಟೇ. ಇದು ತುಂಬಾ ಬಿಸಿ ಇರುತ್ತಲ್ಲ ನೋಡಿ, ಈ ಥರ ಉಂಡೆ ಕಟ್ಕೋಬೇಕು. ಈ ಥರ ನೀಟಾಗೆ ಉಂಡೆ ಕಟ್ಕೊಂಡು ನಾನು ಇಲ್ಲಿ ಇದು ಗಾರ್ನಿಷಿಗೆ ಒಣ ಕೊಬ್ಬರಿದು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈಗ ನೋಡಿ ಈ ಥರ ಮಾಡಿ ಇಟ್ಕೊಳ್ಳೋದು. ಈ ಥರ ನೀವು ಮಾಡಿ 1 ವೀಕ್ ಬೇಕಿದ್ರೂ ಇಟ್ಕೋಬೋದು. ನೋಡಿ, ಇಲ್ಲಿ ನಾನು ಉಂಡೆ ಕಟ್ಕೋತಾ ಇದ್ದೀನಿ. ಈಗ ಎಲ್ಲ ಆಗಲೇ ಕಟ್ಟಿದ್ದೀನಿ, ಭಾಳಷ್ಟು ಕಟ್ಕೊಂಡಿದ್ದೀನಿ. ಇದು ಫುಲ್ ತಣ್ಣಗಾಗ್ಬಿಟ್ರೆ ಏನಾಗುತ್ತೆ, ನಿಮಗೆ ಉಂಡೆ ಕಟ್ಟೋಕ್ಕೆ ಆಗಲ್ಲ, ಗಟ್ಟಿ ಆಗಿಬಿಟ್ಟಿರುತ್ತಲ್ವ ಅದು. ಅದಕ್ಕೆ ಒಂದು ಸರಿ ಏನು ಗೊತ್ತಾ, ಈ ಥರ ನೀವು ಕೈ ಸುಡುತ್ತಪ್ಪ ಅಂದರೆ ಸ್ವಲ್ಪ ನೀರು ಟಚ್ ಮಾಡಿಕೊಂಡು ಉಂಡೆ ಕಟ್ಕೋಬೋದು. ನೀರು ಇಲ್ಲ ಹಾಲು, ಓಕೆನಾ. ನಾನಿಲ್ಲಿ ಏನೂ ಟಚ್ ಮಾಡ್ಕೊಂಡಿಲ್ಲ, ಹಾಗೇ ಕಟ್ತಾಯಿದ್ದೀನಿ. ಮತ್ತಿದು ಒಂದು 15 ಡೇಸ್ ಕೂಡ ಇಡ್ಬೋದು, ಏನೂ ಆಗಲ್ಲ. ನೋಡಿ ರವೆ ಉಂಡೆ ರೆಡಿಯಾಗಿದೆ. ಗಾರ್ನಿಷಿಗೆ ಡ್ರೈ ಕೋಕೋನಟ್ ಹಾಕಿರೋದಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಕಾಣ್ತಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವೂ ಒಂದು ಸರಿ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.